Dear students, let us continue the same topic, overlapping territories and intertwined histories by Edward W. Said. This is the fourth video on the same essay. So, up to 14th point we discussed in the last video. Let's continue from 15th point onwards. Cultural experience formed quintessentially hybrid. As the result of the various cultures coming together, will experience the different cultures very quintessentially hybrid. ಅಂದರೆ ಬೇರೆ ಬೇರೆ ಕಲ್ಚರ್ಸ್ಗಳನ್ನು ಒಟ್ಟಿಗೆ ನಾವು ಅನುಭವಕ್ಕೆ ಪಡೆದುಕೊಳ್ಳೋದ್ರಿಂದ ಒಂದು ಹೈಬ್ರಿಡ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೆಂಗೆ ಅಂತ. It's not a simple matter. It has been the essence of experience in the West of 18th century to acquire domination over the distant sphere and also reinforce hegemony. ಇದು ಒಂದು ಸಿಂಪಲ್ ಮ್ಯಾಟರ್ ಅಲ್ಲ. ಯಾಕೆ ಅಂದರೆ ಈ ಎಸೆನ್ಸ್ ಆಫ್ ಎಕ್ಸ್ಪೀರಿಯನ್ಸು ವೆಸ್ಟರ್ನ್ ಕಂಟ್ರಿಯಲ್ಲಿ 18ನೇ ಸೆಂಚುರಿಯ ಒಂದು ಎಕ್ಸ್ಪೀರಿಯನ್ಸ್ ಇದು, ಅಲ್ಲಿಂದ ಬಂದಿರೋದು. ಟು ಅಕ್ವೈರ್ ಡಾಮಿನೇಷನ್ ಆಫ್ ದ ಡಿಸ್ಟೆನ್ಸ್ ಸ್ಪಿಯರ್ ಆ್ಯಂಡ್ ಆಲ್ಸೋ ರಿಇನ್ಫೋರ್ಸ್ ಹೆಜಮನಿ. ಇದು ಜಗತ್ತಿನಾದ್ಯಂತ ಎಲ್ಲ ದೇಶಗಳ ಮೇಲೆ ತನ್ನ ಡಾಮಿನೇಷನ್ ಸಾಧಿಸಕ್ಕೆ ಹೊಂಟಿದ್ದು. ಹಾಗಾಗಿ ಇದು ಇಟ್ ಈಸ್ ನಾಟ್ ಎ ಸಿಂಪಲ್ ಮ್ಯಾಟರ್. ಸಿ, ಎಂಟಿಟೀಸ್ ಇನ್ ದ ಸ್ಪಿಯರ್ಸ್ ಆಫ್ ಕಲ್ಚರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆರ್ ರೇಸಸ್ ಆ್ಯಂಡ್ ನೇಷನ್ಸ್. ಇಂಥ ಕಲ್ಚರಲ್ ಸ್ಪಿಯರ್ಸ್ಗಳಲ್ಲಿ, ಇಂಥ ಕಲ್ಚರಲ್ ಎಕ್ಸ್ಪೀರಿಯನ್ಸ್ಗಳಲ್ಲಿ what are the entities? The entities are races and nations. ಅಂದರೆ ದೇಶಗಳು ಮತ್ತು ದೇಶವಾಸಿಗಳು ಅದಲ್ಲ, ಇವರು ಈ ಸ್ಪಿಯರ್ಸ್ ಆಫ್ ಕಲ್ಚರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ನಲ್ಲಿ ಇಂಪಾರ್ಟೆಂಟ್ ಎಂಟಿಟೀಸ್. ಇಂಗ್ಲಿಷ್ನೆಸ್ ಆ್ಯಂಡ್ ಓರಿಯೆಂಟಲಿಸಮ್ ಆರ್ ದಿ ಎಸೆನ್ಸಸ್. ನಾವಿಲ್ಲಿ ಟೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳನ್ನು ನೋಡ್ತೀವಿ. ಒಂದು ಇಂಗ್ಲಿಷ್ನೆಸ್ಸು ಮೀನ್ಸ್ ಯುರೋಪಿಯನ್ ಕಲ್ಚರ್, ಇನ್ನೊಂದು ಓರಿಯೆಂಟಲಿಸಮ್ ಮೀನ್ಸ್ ದಿ ಈಸ್ಟರ್ನ್ ವರ್ಲ್ಡ್, ಈಸ್ಟರ್ನ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಸೊ ಇವೆರಡು ಎಸೆನ್ಸಸ್ ಆಗಿ ಈ ಏನೋ ಮೆಟ್ರೋಪಾಲಿಟನ್ ಕಲ್ಚರಲ್ಲಿ ಕಂಡುಬರುತ್ತೆ. ಸಿ, ಮೋಡ್ಸ್ ಆಫ್ ಪ್ರೊಡಕ್ಷನ್ ಆರ್ ಏಸಿಯಾಟಿಕ್ ಆ್ಯಂಡ್ ಆಕ್ಸಿಡೆಂಟಲ್. ಆಸ್ ಐ ಸೆಡ್, ಏಸಿಯಾಟಿಕ್ ಆ್ಯಂಡ್ ಆಕ್ಸಿಡೆಂಟಲ್. ಸೊ ಪೂರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಅನ್ನುವ ಟೂ ಮೋಡ್ಸ್ಗಳನ್ನು ಆಧರಿಸಿ ಇಲ್ಲಿ ಹೊಸ ಐಡಿಯಾಲಜಿ ಹುಟ್ಟುಕೊಳ್ತಾ ಬರ್ತವೆ. ದಿಸ್ ಟೆಸ್ಟಿಫೈ ಟು ಎನ್ ಐಡಿಯಾಲಜಿ ಲೀಡಿಂಗ್ ಟು ಅಕ್ಯುಮುಲೇಷನ್ ಆಫ್ ಇಂಪೀರಿಯಲ್ ಟೆರಿಟರೀಸ್ ಆಲ್ ಓವರ್ ದ ವರ್ಲ್ಡ್. ಸೊ ಜಗತ್ತಿನಾದ್ಯಂತ ಈ ಇಂಪೀರಿಯಲ್ ಟೆರಿಟರೀಸು ಹುಟ್ಟು ಬಂದವು. ಸೊ ಆಸ್ ದ ರಿಸಲ್ಟ್ ಆಫ್ these cultural clashes. So the 16th point, age of empire. See, as the result of imperial governance, the whole centuries were identified as age of empire. It began around 1878, means in the last phase of 19th century. The whole world was dominated by imperial power. So it was scramble for Africa, but cultural actuality reveals overseas European hegemony. It was a scramble for Africa, but in Africa, see, there was no much development, and that's why that age of empire was a scramble for Africa. But cultural actuality reveals overseas European hegemony. But all over the world, this imperial governance started to reveal its hegemony, European hegemony all over the world. ಈ ಯುರೋಪಿಯನ್ ಯಜಮಾನಿಕೆಯನ್ನು, ಯುರೋಪಿಯನ್ ಕಲ್ಚರ್ನ ಡಾಮಿನೆನ್ಸನ್ನು ಜಗತ್ತಿನ ತುಂಬ ರಿವೀಲ್ ಮಾಡ್ತಾ ಹೊರಡ್ತು. The system of ideas was mobilized near the end of 18th century. So near the end of 18th century,
ಇದು ಆರಂಭ ಆಗ್ತಾ ಇರಬೇಕಾದ್ರೆ ಈ ಸಿಸ್ಟಮ್ ಆಫ್ ಐಡಿಯಾಸ್ನ ಮೊಬಲೈಸ್ ಮಾಡ್ತಂತೆ ಇದು. ದೇರ್ ಫಾಲೋಸ್ ಇಂಟೆಗ್ರಲ್ ಡೆವಲಪ್ಮೆಂಟ್ ವೆನ್ ದೇರ್ ವೇರ್ ನೆಪೋಲಿಯನ್ಸ್ ಕಾಂಕ್ವೆಸ್ಟ್ಸ್. ಸೊ ಆಗಲೇ ಇಂಟೆಗ್ರಲ್ ಡೆವಲಪ್ಮೆಂಟನ್ನು ನಾವು ಕಾಣ್ತೀವಿ. ಆ ಸಮಯದಲ್ಲಿ ನೆಪೋಲಿಯನ್ ಕಾಂಕ್ವೆಸ್ಟ್ಗಳು ಆರಂಭ ಆಗಿದ್ವು. ಸೊ ದೇರ್ ವಾಸ್ ಅ ರೈಸ್ ಆಫ್ ನ್ಯಾಷನಲಿಸಮ್ ಆ್ಯಂಡ್ ಯುರೋಪಿಯನ್ ನೇಷನ್ ಸ್ಟೇಟ್, large scale industrialization and consolidation of power in the bourgeois. ಆ ಟೈಮ್ನಲ್ಲಿ ಆ್ಯಕ್ಚುಲಿ ನ್ಯಾಷನಲಿಸಮ್ ಹೆಚ್ಚೆಚ್ಚು ರೈಸ್ ಆಯಿತು. ಮತ್ತು ಯುರೋಪಿಯನ್ ನೇಷನ್ ಸ್ಟೇಟ್ ಲಾರ್ಜ್ ಸ್ಕೇಲಲ್ಲಿ ಇಂಡಸ್ಟ್ರಿಯಲೈಸೇಷನನ್ನು ಎಸ್ಟಾಬ್ಲಿಷ್ ಮಾಡ್ತು. ಮತ್ತು ಕನ್ಸಾಲಿಡೇಷನ್ ಆಫ್ ಪವರ್ ಆಯಿತು. ಮತ್ತು ಒಂದು ನ್ಯೂ ಕ್ಯಾಟಗರಿ ಆಫ್ ದ ಪೀಪಲ್ ಇನ್ ದ ಸೊಸೈಟಿ ಕೇಮ್ ಅಪ್, ದಟ್ ವಾಸ್ bourgeois category of people came up in the society. Novel form and new historical narrative become important with the importance of subjectivity to historical time. So by that time, novel form came into life, so it became very, very influential and very, very attractive to the readers. A new historical narrative become important. ಒಂದು ಹೊಸ ಚಾರಿತ್ರಿಕವಾದಂಥ ನೆರೇಟಿವ್ ಇಂಪಾರ್ಟೆಂಟ್ ಆಯಿತು. ಆಗ ನ್ಯೂ ಫಾರ್ಮ್ ಆಗಿ ನಾವೆಲ್ ಬಂದಾಗ, ಹಿಸ್ಟಾರಿಕಲ್ ನೆರೇಟಿವ್ ಬಂದಾಗ ಅದರಲ್ಲಿ ಸಬ್ಜೆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಯಿತು. ಪ್ರತಿಯೊಬ್ಬರೂ ವೈಯಕ್ತಿಕವಾದಂಥ ತಮ್ಮ ಅನುಭವವನ್ನು ನಾವೆಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. Let's move on to the 17th point. Failure of literary scholars and historians. How the literary scholars and historians failed in actually bringing out what exactly that overlapping territories result is in the literatures and the studies of literatures or in comparative studies. They failed to remark the geographical notation. ಅವರು ಯಾವ್ಯಾವುದರಲ್ಲಿ ಫೇಲ್ ಆದರು? ಅವರು ಜಿಯೋಗ್ರಾಫಿಕಲ್ ನೊಟೇಷನನ್ನು ರಿಮಾರ್ಕ್ ಮಾಡುವಲ್ಲಿ ಫೇಲ್ ಆದರು, ಥಿಯಾರಿಟಿಕಲ್ ಮ್ಯಾಪಿಂಗ್ ಅಲ್ಲಿ ಫೇಲ್ ಆದರು, ಚಾರ್ಟಿಂಗ್ ಆಫ್ ಟೆರಿಟರಿ ಇನ್ ವೆಸ್ಟರ್ನ್ ಫಿಕ್ಷನ್, ಈ ವೆಸ್ಟರ್ನ್ ಫಿಕ್ಷನ್ನಲ್ಲಿ ಟೆರಿಟರಿಯನ್ನು ಚಾರ್ಟ್ ಔಟ್ ಮಾಡೋದರಲ್ಲಿ ಫೇಲ್ ಆದರು. ಸೊ ಹಿಸ್ಟಾರಿಕಲ್ ರೈಟಿಂಗ್ ಆ್ಯಂಡ್ ಫಿಲಸಾಫಿಕಲ್ ಡಿಸ್ಕೋರ್ಸ್ ಆಫ್ ದ ಟೈಮ್ ಜೊತೆಗೆ ಹಿಸ್ಟಾರಿಕಲ್ ರೈಟಿಂಗ್ ಮತ್ತು ಫಿಲಸಾಫಿಕಲ್ ಡಿಸ್ಕೋರ್ಸ್ಗಳನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಅವರು ಫೇಲ್ ಆದರು. ಅದಕ್ಕೆ one example is given here. In Mansfield Park, Thomas Bertram's slave plantation in Antigua is an example. Mansfield Park ಅನ್ನೋ ನಾವೆಲ್ನಲ್ಲಿ ಥಾಮಸ್ ಬರ್ಟ್ರಾಮ್ಸ್ ಸ್ಲೇವ್ ಪ್ಲಾಂಟೇಶನ್ ಅಂತ ಒಂದು ಎಪಿಸೋಡ್ ಬರುತ್ತೆ ಆಂಟಿಗುವಾದಲ್ಲಿ. ಇದಕ್ಕೆ ಒಂದು ಎಕ್ಸಾಂಪಲ್. ಇಫ್ ಯು ಗೋ ಇನ್ ಡೀಟೇಲ್ಸ್ ಆಫ್ ದ್ಯಾಟ್ example, you can understand what exactly it is meant by. So John Stuart Mill puts it in the Principles of Political Economy. John Stuart Mill ಅವನ ದ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಇಕಾನಮಿ ಅನ್ನೋ ಪುಸ್ತಕದಲ್ಲಿ ಹೇಳೋ ಪ್ರಕಾರ, these are hardly looked upon as countries but more looked upon as agricultural manufacturing estates of larger community. ಅಂದರೆ ಈ ವೆಸ್ಟರ್ನರ್ಸು ಈ ಓರಿಯೆಂಟಲ್ ಕಂಟ್ರೀಸ್ಗಳನ್ನ ಅವರು ಕಂಟ್ರೀಸ್ಗಳಂತ ನೋಡಲೇ ಇಲ್ಲ. ಅವನ್ನ ಜಸ್ಟ್ ಅಗ್ರಿಕಲ್ಚರಲ್ ಮ್ಯಾನುಫ್ಯಾಕ್ಚರಿಂಗ್ ಎಸ್ಟೇಟ್ಸ್ ಆಫ್ ಲಾರ್ಜರ್ ಕಮ್ಯುನಿಟಿ, ಭಾಳ ಜನ ಇರುವ ಅಗ್ರಿಕಲ್ಚರಲ್ ಮ್ಯಾನುಫ್ಯಾಕ್ಚರಿಂಗ್ ಎಸ್ಟೇಟ್ಸು ಅಂತ ಅವರು ನೋಡಿದರು. ಅಂದರೆ ಅಷ್ಟರ ಮಟ್ಟಿಗೆ ಇದು ಅನ್ಆರ್ಗನೈಸ್ಡು, ಇಟ್ ಈಸ್ ನಾಟ್ ಎಟ್ ಆಲ್ ಎ ಕಂಟ್ರಿ, ದೆರ್ ಇಸ್ ನೋ ಗವರ್ನೆನ್ಸು, ದೆರ್ ಇಸ್ ನೋ ರೂಲ್, ದೆರ್ ಇಸ್ ನೋ law and order. ಹಾಗಾಗಿ ಇಟ್ ಈಸ್ ಬಾರ್ಬ್ಯಾರಿಕ್ ಆ್ಯಂಡ್ ಓನ್ಲಿ ಇಟ್ ಈಸ್ an agricultural manufacturing estate of larger community ಅಂತ ಮಾತ್ರ ನೋಡಿದರು. West Indian colonies can't be regarded as countries with their own capitals. ಮತ್ತು ವೆಸ್ಟ್ ಇಂಡಿಯನ್ ಕಾಲನೀಸ್ ಅವು ಕೂಡ ತಮ್ಮದೇ ಆದ ಗೌರ್ಮೆಂಟನ್ನು ಹೊಂದಿದ್ವು, ಅವಕ್ಕೆ ಕ್ಯಾಪಿಟಲ್ಸ್ ಅಂತ ಇದ್ವು. ಆದರೂ ಅವುಗಳನ್ನ ಕಂಟ್ರೀಸ್ ಅಂತ
ಕನ್ಸಿಡರೇ ಮಾಡಲಾರದೆ ಹೋದವು. But as places where sugar, coffee and tropical commodities are produced in the sponsorship of England, ಅವುಗಳನ್ನ ಯಾವ ಥರ ಟ್ರೀಟ್ ಮಾಡಿದ್ರಿ ಯುರೋಪಿಯನ್ಸ್ ಅಂದರೆ, ಅಲ್ಲಿ ಕಾಫಿ ಪ್ರೊಡ್ಯೂಸ್ ಮಾಡೋಕ್ಕೆ, ಶುಗರ್ ಉತ್ಪಾದನೆ ಮಾಡೋಕ್ಕೆ, ಟ್ರಾಪಿಕಲ್ ಕಮಾಡಿಟೀಸ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಇಂಗ್ಲೆಂಡು ತನ್ನ ಸ್ಪಾನ್ಸರ್ಶಿಪ್ಪಲ್ಲಿ ಅವುಗಳನ್ನ ಬಳಸೋಕ್ಕಾಗಿ ಅದನ್ನ ಉಪಯೋಗಿಸ್ತೇವೆ. ಅವು ಕೂಡ ದೇಶಗಳು ಅಂತ ಈ ಯುರೋಪಿಯನ್ಸು ಟ್ರೀಟೇ ಮಾಡಲಿಲ್ಲ. ವೈಟ್ ಮಾಸ್ಟರ್ ಯೂಸ್ ಟು ಹೈಡ್ ದ ರಿಯಾಲಿಟಿ. ಈ ವೈಟ್ ಕಲ್ಚರು ಮತ್ತು ವೈಟ್ ಥಿಂಕರ್ಸು ದೇ ರಿಯಲಿ ಹೈಡ್ ದ ರಿಯಾಲಿಟಿ ಆ್ಯಂಡ್ ವರ್ಕ್ ಸಫರಿಂಗ್ ಆಫ್ ಮಿಲಿಯನ್ಸ್ ಆಫ್ ಸ್ಲೇವ್ಸ್ ಆ್ಯಂಡ್ ರೆಡ್ಯೂಸ್ ಟು ಥಿಂಗ್ಸ್ ಫಾರ್ ದ ಬೆನಿಫಿಟ್ ಆಫ್ ದ ಪ್ರೊಪ್ರೈಟರ್ಸ್. ಅವ್ರು ಬರೀ ತಮ್ಮ ಬೆನಿಫಿಟ್ಗಾಗಿ ಮಾತ್ರ ದೇಶಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ವಿನಃ ಅಲ್ಲಿಯ ರಿಯಾಲಿಟಿಯನ್ನು, ಅಲ್ಲಿಯ ಆ್ಯಕ್ಚುಯಲ್ ವರ್ಕನ್ನು, ಅವರ ಸಫರಿಂಗ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್ಗಳನ್ನ, ಸ್ಲೇವ್ಸ್ಗಳ ಸಫರಿಂಗ್ಸ್ನ ಅವ್ರು ಸಂಪೂರ್ಣ ಅಡಗಿಸಿಟ್ಬಿಟ್ರು, ಬಚ್ಚಿಟ್ಬಿಟ್ರು. ದ ಸೇಮ್ ಈಸ್ ಕನ್ಫರ್ಮ್ಡ್ ಇನ್ ಮ್ಯಾನ್ಸ್ಫೀಲ್ಡ್ ಪಾರ್ಕ್. ಮ್ಯಾನ್ಸ್ಫೀಲ್ಡ್ ಪಾರ್ಕ್ ನಾವೆಲ್ಲ ನೀವು ಓದಿದರೆ ಇದು ದೃಢಪಟ್ಟ ರೀತಿಯಲ್ಲಿ ಆ ಮ್ಯಾನ್ಸ್ಫೀಲ್ಡ್ ಪಾರ್ಕಿನ ಇನ್ಸ್ಟೆನ್ಸಸ್ಗಳು, ಇನ್ಸಿಡೆಂಟ್ಗಳು ತುಂಬ ಇಲ್ಲಸ್ಟ್ರೇಟಿವ್ ಆಗಿ ಮೂಡಿಬಂದಿವೆ. ಸಿ ದಿ ನೆಕ್ಸ್ಟ್ ಪಾಯಿಂಟ್, non-European confined to secondary racial, cultural, ontological status. The non-European confined to secondary racial, cultural, ontological status. ಯಾವಾಗಲೂ ಯುರೋಪಿಯನ್ನನ್ನು ಒಂದು ರೇಷಿಯಲ್, ಕಲ್ಚರಲ್, ಆಂಟೋಲಾಜಿಕಲ್ ಸ್ಟೇಟಸ್ಗೆ, ಒಂದು ಪ್ರಕೃತಿ ಎಕ್ಸಿಸ್ಟೆನ್ಸ್ ಆಫ್ ದ ನೇಚರ್ ಆಫ್ ಎಕ್ಸಿಸ್ಟೆನ್ಸ್ಗೆ ಮಾತ್ರ ಅವ್ರನ್ನ ಕನ್ಫೈನ್ ಮಾಡಲಾಯಿತು, ಅಸ್ತಿತ್ವವಾದಕ್ಕೆ ಮಾತ್ರ ಕನ್ಫೈನ್ ಮಾಡಲಾಯಿತು. ಇಟ್ ಈಸ್ ಎಕ್ಸ್ಪ್ಲೋರ್ಡ್ ಬೈ ಸಿಸೈರ್, ಫ್ಯಾನನ್ ಆ್ಯಂಡ್ ಮೆಮ್ಮಿ. ಇಟ್ ಈಸ್ ಒನ್ ಅಮಾಂಗ್ ಮೆನಿ ಐರನೀಸ್. ಇಟ್ ಎಂಫಸೈಸಸ್ ಆನ್ rather what to read than how to read and where it is written. ಇದು ಸೆಸೈರ್ ಮತ್ತು ಫ್ಯಾನನ್, ಮೆಮ್ಮಿ ಇವರ ವರ್ಕ್ಸ್ಗಳಲ್ಲಿ, ಇವರ ರೈಟಿಂಗ್ಸ್ಗಳಲ್ಲಿ ನಮಗೆ ಕಂಡುಬರ್ತದೆ. ಭಾಳಷ್ಟು ಐರನಿಗಳಲ್ಲಿ, ವ್ಯಂಗ್ಯಗಳಲ್ಲಿ ಇದು ಕೂಡ ಒಂದು. ಇದು ಎಂಫಸೈಸ್ ಮಾಡೋದು ಏನಂದರೆ, ಏನನ್ನು ವಾಟ್ ಟು ರೀಡ್ ದ್ಯಾನ್ ಹೌ ಟು ರೀಡ್, ಹೆಂಗೆ ಓದ್ಬೇಕು ಅನ್ನೋದಕ್ಕಿಂತ ಏನು ಓದಬೇಕು ಅನ್ನೋದನ್ನ ಇದು ಹೆಚ್ಚು ಎಂಫಸೈಸ್ ಮಾಡ್ತದೆ. ಆ್ಯಂಡ್ ವೇರ್ ಇಟ್ ಈಸ್ ರಿಟನ್, ನಾವು ಓದಬೇಕಾಗಿರೋದು ಎಲ್ಲಿ ಬರೆಯಲ್ಪಟ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಇದು ಹೇಳ್ತದೆ. ಸಿ ದ ಕ್ವಶನ್ ಆಫ್ ರೀಡಿಂಗ್. ಸಿ ವಾಟ್ ಈಸ್ ದ ಕ್ವಶನ್ ಆಫ್ ರೀಡಿಂಗ್ ಹಿಯರ್? ವಾಟ್ ಟು ರೀಡ್, ವಾಟ್ ಟು ಡೂ ವಿತ್ ರೀಡಿಂಗ್. ಏನು ಓದಬೇಕು ಮತ್ತು ಓದುವುದರೊಂದಿಗೆ ಏನನ್ನು ಸಾಧಿಸಬೇಕಾಗೈತಿ. ಎನರ್ಜೀಸ್ ಆಫ್ ಕ್ರಿಟಿಕಲ್ ಥಿಯರಿ ವರ್ಕ್ ಟು ಡಿಮಿಸ್ಟಿಫೈಯಿಂಗ್ ಥಿಯರಿಟಿಕಲ್ ಪ್ರಾಕ್ಟಿಸಸ್. ನಾವು ಪ್ರಾಕ್ಟಿಕಲ್ ಆ್ಯಕ್ಟಿವಿಟೀಸ್ಗಳನ್ನ, ಕ್ರಿಟಿಕಲ್ ಥಿಯರೀಸ್ಗಳನ್ನು ಡಿಮಿಸ್ಟಿಫೈ ಮಾಡುವಂಥ ಎನರ್ಜಿ ಇದು ನಮಗೆ ಕೊಡುತ್ತೆ. ನ್ಯೂ ಹಿಸ್ಟಾರಿಸಿಸಮ್, ಡಿಕನ್ಸ್ಟ್ರಕ್ಷನ್, ಮಾರ್ಕ್ಸಿಸಮ್ ಹ್ಯಾವ್ ಅವಾಯ್ಡೆಡ್ ಪೊಲಿಟಿಕಲ್ ಹೊರೈಸನ್ ಆಫ್ ಮಾಡರ್ನ್ ವೆಸ್ಟರ್ನ್ ಕಲ್ಚರ್, ದಟ್ ಈಸ್ ಇಂಪೀರಿಯಲಿಸಮ್. ಸೊ ಇಲ್ಲಿ ನ್ಯೂ ಪರ್ಸ್ಪೆಕ್ಟಿವ್ಸ್ ಆಫ್ ಲಿಟ್ರರಿ ಕ್ರಿಟಿಸಿಸಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಯಾವುವು ಅಂದರೆ, ನ್ಯೂ ಹಿಸ್ಟಾರಿಸಿಸಮ್ ಅನ್ನೋದು ಹೊಸದಾಗಿ ಬಂತು, ಡಿಕನ್ಸ್ಟ್ರಕ್ಷನ್ ಅನ್ನೋದು ಬಂತು, ಮಾರ್ಕ್ಸಿಸಮ್ ಬಂತು. ಇವು ಪೊಲಿಟಿಕಲ್ ಹೊರೈಸನ್ ಆಫ್ ಮಾಡರ್ನ್ ವೆಸ್ಟರ್ನ್ ಕಲ್ಚರ್ನ ಅವಾಯ್ಡ್ ಮಾಡಿದ್ವು. ಆ್ಯಂಡ್ ದ್ಯಾಟ್ ಈಸ್ ನಥಿಂಗ್ ಬಟ್ ಇಂಪೀರಿಯಲಿಸಮ್. ಆ ಇಂಪೀರಿಯಲಿಸಮ್ನ ಇವು ಅವಾಯ್ಡ್ ಮಾಡೋದ್ರ ಬಗ್ಗೆ ಹೇಳಿಕೊಟ್ವು. ಹಿಯರ್ ಕಾನ್ಸಿಯಸ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಹ್ಯಾಪನ್. ಸೊ ಇಲ್ಲಿ ಪ್ರಜ್ಞಾಪೂರ್ವಕವಾದಂಥ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಸಂಭವಿಸುತ್ತೆ. ದೆರ್ ಈಸ್ ನೋ ಕಾಗ್ನಿಸನ್ಸ್ ಆಫ್ ಪೋಸ್ಟ್ ಕೊಲೋನಿಯಲ್ ಲಿಟ್ರೇಚರ್ ಆ್ಯಸ್ ರೆಸಿಸ್ಟೆನ್ಸ್ ಟು ದಿ ಇಂಪೀರಿಯಲಿಸಮ್. ಈ ಪೋಸ್ಟ್ ಕೊಲೋನಿಯಲ್ ಲಿಟ್ರೇಚರ್ನಲ್ಲಿ ಇಂಪೀರಿಯಲಿಸಮ್ಗೆ ಒಂದು ರೆಸಿಸ್ಟೆನ್ಸ್ ಅನ್ನೋದು ತುಂಬ ಕಾಗ್ನಿಸೆಂಟಾಗಿ ನಮಗೆ ಕಂಡು ಬರಲಿಲ್ಲ. ಆ್ಯಂಡ್ ಯುರೋಪಿಯನ್ ಕಲ್ಚರ್ ಆ್ಯಂಡ್ ಇಟ್ಸ್ ಎಕ್ಸ್ಪ್ಯಾನ್ಷನ್, ಇದರ ವಿರುದ್ಧ, ಯುರೋಪಿಯನ್ ಕಲ್ಚರ್ ಮತ್ತು ಎಕ್ಸ್ಪ್ಯಾನ್ಷನಿನ ವಿರುದ್ಧ ಇದು ಕಂಡು ಬರಲಿಲ್ಲ. ಸಿ ದ 20th ಪಾಯಿಂಟ್, functions of theories and scholars of history. What are the functions of theories and scholars of history? See, the first function is reinterpretation in the light of canon. It interprets Western literature, art and philosophy. ಈ reinterpretation in the light of canon ಏನು ಮಾಡುತ್ತಿದೆ ಅಂದರೆ,
ಇಟ್ ಇಂಟರ್ಪ್ರಿಟ್ಸ್ ವೆಸ್ಟರ್ನ್ ಲಿಟ್ರೇಚರ್ನ ಇದು ಇಂಟರ್ಪ್ರಿಟ್ ಮಾಡುತ್ತೆ, ಆರ್ಟನ್ನು ಇಂಟರ್ಪ್ರಿಟ್ ಮಾಡುತ್ತೆ, ವೆಸ್ಟರ್ನ್ ಫಿಲಾಸಫಿಯನ್ನು ಇಂಟರ್ಪ್ರಿಟ್ ಮಾಡುತ್ತೆ. ಸೋಷಿಯಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಚೇಂಜ್ ಆರ್ ನಾಟ್ ಕನ್ಸಿಡರ್ಡ್. ಇಲ್ಲಿ ಸೋಷಿಯಲ್ ಮತ್ತು ಇಂಟೆಲೆಕ್ಚುವಲ್ ಚೇಂಜು ಕನ್ಸಿಡರ್ ಆಗಲ್ಲ, ಅಲ್ಲಿ ವೆಸ್ಟರ್ನ್ ಲಿಟ್ರೇಚರೇ ಕನ್ಸಿಡರ್ ಆಗುತ್ತೆ, ವೆಸ್ಟರ್ನ್ ಆರ್ಟ್ ಕನ್ಸಿಡರ್ ಆಗುತ್ತೆ, ಫಿಲಾಸಫಿ ಕನ್ಸಿಡರ್ ಆಗುತ್ತೆ. ಇಟ್ ಸ್ಪೀಕ್ಸ್ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ಯುರೋಪಿಯನ್ ಕಲ್ಚರ್ ವಿದೌಟ್ ಸಫಿಷಿಯಂಟ್ ವೇಟೇಜ್. ಇದು ಯಾವಾಗಲೂ ಯುರೋಪಿಯನ್ ಕಲ್ಚರನ್ನು ವಿಸ್ತರಿಸೋದ್ರ ಬಗ್ಗೆನೇ ಹೇಳ್ತದೆ ವಿನಃ ಅದಕ್ಕೆ ಯಾವುದೇ ಸಫಿಷಿಯೆಂಟ್ ವೇಟೇಜನ್ನು ಇದು ಕೊಡಲ್ಲ. ನೆಕ್ಸ್ಟ್ ಫಂಕ್ಷನ್ ಏನಂದರೆ ಫಾರ್ಮುಲೇಷನ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಎಂಪೈರ್ ಆ್ಯಂಡ್ ಕಲ್ಚರ್. ಇದು ಒಂದು ಎಂಪೈರು ಮತ್ತು ಕಲ್ಚರ್ನ ಮಧ್ಯೆ ರಿಲೇಷನ್ಶಿಪ್ಪನ್ನು ಫಾರ್ಮುಲೇಷನ್ ಮಾಡುತ್ತೆ. ಇಟ್ ಡೀಲ್ಸ್ ವಿತ್ ಇಂಟರ್ಪೆಲೇಷನ್ ಆಫ್ ಕಲ್ಚರ್ ಬೈ ಎಂಪೈರ್. ಇದು ಡಿಸ್ಕಸ್ ಮಾಡೋದೇನು ಅಂದರೆ ಹೆಂಗೆ ಕಲ್ಚರು ಮತ್ತು ಎಂಪೈರು ಎರಡು ಇಂಟರ್ಪೆಲೇಟ್ ಆಗ್ತವೆ, ಅಂದರೆ ಒಂದಕ್ಕೊಂದು ಹಸ್ತಕ್ಷೇಪ ಮಾಡ್ತವೆ, ಇಂಟರ್ಫಿಯರೆನ್ಸ್ ಆಗ್ತವೆ ಅನ್ನೋದನ್ನು ಹೇಳುತ್ತೆ. ಇಟ್ ಸ್ಟಡೀಸ್ ಕಲ್ಚರ್ ಥ್ರೂ ಮಾಸ್ ಮೀಡಿಯಾ ಆ್ಯಂಡ್ ಎಕ್ಸ್ಟೆಂಡ್ಸ್ ದ ಸೇಮ್ ಟು ಪಾಪ್ಯುಲರ್ ಕಲ್ಚರ್ ಮೈಕ್ರೋ ಪಾಲಿಟಿಕ್ಸ್. ಇದು ಮಾಸ್ ಮೀಡಿಯಾದ ಮುಖಾಂತರ ಕಲ್ಚರ್ನ ಸ್ಟಡಿ ಮಾಡೋದಕ್ಕೆ ಮೈಕ್ರೋ ಪಾಲಿಟಿಕ್ಸನ್ನು ಪ್ರಪೋಸ್ ಮಾಡುತ್ತೆ. ಇಟ್ ಫೋಕಸಸ್ ಆನ್ ಮೋಡ್ಸ್ ಆಫ್ ಪವರ್ ಆ್ಯಂಡ್ ಹೆಜಮನಿ. ತನ್ನ ಈ ಅಧ್ಯಯನದಲ್ಲಿ ಹೆಚ್ಚು ಫೋಕಸ್ ಮಾಡೋದು ಯಾವುದನ್ನು ಅಂದರೆ ಮೋಡ್ಸ್ ಆಫ್ ಪವರ್ ಮತ್ತು ಮೋಡ್ಸ್ ಆಫ್ ಹೆಜಮನಿಯನ್ನು. ಇನ್ನು ಥರ್ಡ್ ಫಂಕ್ಷನ್ನು ದ ಪ್ಯಾರಡೈಮ್ಸ್ ಫಾರ್ ದ ಸ್ಟಡಿ ಆಫ್ ದ ಪಾಸ್ಟ್. ಈ ಪಾಸ್ಟಿನ ಸ್ಟಡಿಗೆ ಒಂದು ಹೊಸ ಪ್ಯಾರಡೈಮ್ಸ್ಗಳನ್ನ ಇದು ಕೊಡುತ್ತೆ. ಇಟ್ ಸ್ಟಡೀಸ್ ಇಂಟಗ್ರೇಷನ್ ಆರ್ ಕನೆಕ್ಷನ್ ಬಿಟ್ವೀನ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಇದು ಪಾಸ್ಟ್ ಮತ್ತು ಪ್ರೆಸೆಂಟಿನ ಮಧ್ಯೆ ಕನೆಕ್ಷನ್ನು ಮತ್ತು ಒಂದು ಇಂಟಗ್ರೇಷನನ್ನು ಅಧ್ಯಯನ ಮಾಡುತ್ತೆ. ಇಂಪೀರಿಯಲೈಸರ್ ಆ್ಯಂಡ್ ಇಂಪೀರಿಯಲೈಸ್ಡ್. ಇಲ್ಲಿ ಇಂಪೀರಿಯಲೈಸರು ಮತ್ತು ಇಂಪೀರಿಯಲೈಸ್ಡ್ ಇಬ್ಬರು ಆ ಸ್ಟಡಿಯ ಮೆಟೀರಿಯಲ್ಗಳಾಗ್ತಾರೆ. ಜೊತೆಗೆ ಕಲ್ಚರು ಮತ್ತು ಇಂಪೀರಿಯಲಿಸಮ್, ಅವರು ಜಾರಿಗೆ ತಂದ ಇಂಪೀರಿಯಲಿಸಮು ಮತ್ತು ಕಲ್ಚರು ಇಲ್ಲಿ ಮಟೀರಿಯಲ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಡಿಸ್ಕಸ್ಡ್ ಆನ್ ದಿಸ್ essay, overlapping territories and intertwined histories. And these are the 4 videos on the same essay. And if you listen to all these videos repeatedly for many times, you can understand the whole essay better, and you can understand all the points better, so that you can easily write the answer in the examination. Thank you.